ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರೀತಿ ವ್ಲಾಗ್ಸ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಇವತ್ತು ನಾವು ಮೆಕ್ಡೊನಾಲ್ಡ್ಸಿಗೆ ಬಂದಿದ್ದೀವಿ, ಅಂದರೆ ಶಾಂತಿನಿಕೇತನ್. ಸೊ ಬನ್ನಿ ಹೋಗೋಣ. ಹಾಗೆ ನಾವು ಮಧ್ಯರಾತ್ರಿ 12 ಗಂಟೆಗೆ ಒಂದು ಪುಟ್ಟ ಕೇಕ್ ಕಟ್ ಮಾಡಿದ್ವಿ. ನಾನು, ಅಣ್ಣ, ಅಮ್ಮ, ಅಪ್ಪ ಮತ್ತೆ ನಮ್ಮ ಮನೇಲಿರೋ ಒಂದು ಪುಟ್ಟ ನಾಯಿ ಮರಿ. ಸೊ ಅವಳನ್ನ ನಾವು ನಾಯಿ ಮರಿ ಅಂತ ಕನ್ಸಿಡರ್ ಮಾಡಲ್ಲ, ಬಿಕಾಸ್ ಅವಳು ಒಂದು ಪರ್ಸನ್ ಆಗಿದ್ದಾಳೆ ನಮ್ಮ ಮನೇಲಿ. ಸೊ ಅವಳ ಜೊತೆ ನಾವು ಮಾಡ್ತಿರುವಂತ ಒಂದು ಫಸ್ಟ್ ನ್ಯೂ ಇಯರ್ ಇದು. ಮತ್ತೆ ನಮ್ಮ ಲೈಫಲ್ಲಿ ತುಂಬಾ ಖುಷಿಯಾಗಿರ್ಲಿ ಅಂತ ನಾವು ಸೆಲೆಬ್ರೇಟ್ ಮಾಡ್ತಿದೀವಿ. ಹಾಗೆ ಅವಳ ಹೆಸರು ಬಂದು ರೋಸಿ ಅಂತ. ನಾನು ಅವಳಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿಲ್ಲ. ಸೊ ಅವಳ ಜೊತೆ ನಿಮ್ಗೆ ಯಾವ್ದಾದ್ರು ವಿಡಿಯೋಸ್ ಬೇಕು ಅಂದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಅವಳ ಜೊತೆ ಕೂಡ ವಿಡಿಯೋಸ್ ಮಾಡ್ತೀನಿ. ಮತ್ತೆ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ನಾ ಹೋಗಿದ್ದೆ ಮಾಲ್ಗೆ, ಅಂದರೆ ಶಾಂತಿನಿಕೇತನ್ಗೆ ಹೋದ್ವಿ. ಅಲ್ಲಿ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ, ಹಾಗೆ ಫನ್ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ. ನೋಡ್ತಿದ್ದೀರಲ್ಲ, ನನಗೆ ಸ್ನ್ಯಾಪ್ಚಾಟ್ ಅಂದರೆ ತುಂಬ ಹುಚ್ಚಿದೆ. ಹಾಗೆ ನಾನೆಲ್ಲ ಸೊ ಈ ವರ್ಷ ಫ್ರೆಂಡ್ಸ್ ಎಲ್ಲಾನು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ನಾ ಫಸ್ಟ್ ಹೋಗಿ ಆರ್ಡರ್ ಮಾಡಿದ್ದೆ ಮೆಕ್ಡೊನಾಲ್ಡ್ಸ್. ಹಾಗೆ ಅಲ್ಲಿ ಆರ್ಡರ್ ಮಾಡಾಯಿತು. ಆರ್ಡರ್ ಮಾಡಾದ್ಮೇಲೆ ನಾವು ಆರ್ಡರ್ ಎಲ್ಲ ಮುಗ್ದಾದ್ಮೇಲೆ ನಮಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಕ್ಕೆ ಹೇಳಿದ್ರು. ಹಾಗೆ ನಾವು ಆರ್ಡರ್ ಮಾಡಿದ್ದು ಬಂತು. ಅಂದ್ರೆ ನಾವು ಮಾಡಿದ್ದು 3 ಬರ್ಗರ್ಸ್. ಅದೆಲ್ಲ ತಿಂದಾದ್ಮೇಲೆ ನಾವು ನೆಕ್ಸ್ಟ್ ಆರ್ಡರ್ ಮಾಡಿದ್ದೆ KFC. ಸೊ ನೋಡ್ತಿದ್ದೀರಲ್ಲ, ನಾವು KFC ನ ಸ್ವಲ್ಪ ಮೆನ್ಯೂಸ್ ಎಲ್ಲ ಚೆಕ್ ಮಾಡಿ ಏನಾದರೂ ಆಫರ್ ಇದೆ ಅಂತ ನೋಡಾದ್ಮೇಲೆ ನಾವು ಆರ್ಡರ್ ಮಾಡಿದ್ವಿ. ಸೊ ಹಾಗೆ ನಾವೆಲ್ಲ ಡಿಸೈಡ್ ಮಾಡಿ ಆರ್ಡರ್ ಮಾಡಿದ್ದೆ ಫ್ರೆಂಡ್ಶಿಪ್ ಬಕೆಟ್. ಸೊ ಅದಾದ್ಮೇಲೆ ನಾವು ಬಿಲ್ ತಗೊಂಡು ಅವ್ರಿಗೆ ಕೊಟ್ಟಾದ್ಮೇಲೆ ಅವರು ನಮಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಕ್ಕೆ ಹೇಳಿದ್ರು. ವೆಯ್ಟ್ ಮಾಡಾದ್ಮೇಲೆ ಸೊ ಹಾಗೆ ನೆಕ್ಸ್ಟ್ ಆಮೇಲೆ ನಮಗೆ ನಮ್ಮ ಆರ್ಡರ್ ಸಿಕ್ತು. ಹಾಗೆ ನ್ಯೂ ಇಯರ್ ದಿನ ಚಾಕ್ಲೇಟ್ ತಿಂದಿಲ್ಲ ಅಂದರೆ ನನ್ನ ಡೇನೇ ಕಂಪ್ಲೀಟ್ ಆಗಲ್ಲ. ನ್ಯೂ ಇಯರ್ ಅಂತಲ್ಲ, ಯಾವ ದಿನನೂ ಅಷ್ಟೇ, ಬಿಕಾಸ್ ನಾನು ಚಾಕ್ಲೇಟ್ ಲವರ್. ಹಾಗೆ ನಾನು ಆ ದಿನ ಕೂಡ ಚಾಕ್ಲೇಟ್ ತಿಂದೆ. ಎಲ್ಲ ವರ್ಷ ಪೂರ್ತಿ ಚಾಕ್ಲೇಟ್ ತಿಂತಾ ಇರಬೇಕು ಅಂತ, ಬಿಕಾಸ್ ನಾನು ಚಾಕ್ಲೇಟ್ ಅಂದರೆ ಭಾಳನೇ ಇಷ್ಟ. ಚಾಕ್ಲೇಟ್ಗೆ ತುಂಬಾ ಮೆಲ್ಟ್ ಆಗ್ತೀನಿ. ಸೊ ಐ ಲವ್ ಚಾಕ್ಲೇಟ್ ಅಂತಲೇ ಹೇಳ್ಬೋದು. ಹಾಗೆ ನಿಮಗೂ ಚಾಕ್ಲೇಟ್ ಇಷ್ಟನಾ? ಯಾವ ಚಾಕ್ಲೇಟ್ ಇಷ್ಟ ಅಂತ ಕಮೆಂಟ್ ಮಾಡಿ. ಹಾಗೆ ನನಗೂ ಗೊತ್ತಾಗುತ್ತೆ ನಿಮಗೂ ಯಾವ ಚಾಕ್ಲೇಟ್ ಇಷ್ಟ ಅಂತ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮಗೆ ಮುಂದೆ ಯಾವ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.